ಸ್ನೇಹಿತರೆ ನೋಡೋಕೆ ಮಾತ್ರ ಈ ದೇವಸ್ಥಾನ ಬೆಟ್ಟದ ಥರನೇ ಮಾಡವ್ರೆ, ಬಟ್ ಬೆಟ್ಟ ಅಲ್ಲ, ಕಲ್ಲಲ್ಲ, ಇವೆಲ್ಲ ಸಿಮೆಂಟ್ ಇದು ಇಲ್ಲಿ, ಆದ್ರೂ ಬೆಟ್ಟದ ಥರನೇ ಮಾಡವ್ರೆ. ಕೃಷ್ಣ ಪರಮಾತ್ಮನ ತೋರಿಸ್ತೀನಿ, ಎಲ್ರಿಗೂ ಆಶೀರ್ವಾದ ಮಾಡಲಿ, ಮನೆಯಿಂದನೇ ನೀಟಾಗಿ ಆಶೀರ್ವಾದ ಪಡ್ಕೊಳ್ಳಿ, ಓಕೆನಾ? ಇಲ್ಲಿ ನೋಡಿ ಹೆಂಗಿದೆ, ಹಂಗೆ ಗುಹೆ ಥರನೇ ನಿರ್ಮಾಣ ಮಾಡ್ಬಿಟ್ಟವ್ರೆ ದೇವಸ್ಥಾನ. ಮತ್ತು ಜೋರಾಗಿ ಮಾತಾಡೋಕ್ಕೆ ನನಗೆ ಸ್ವಲ್ಪ ಬೇಜಾರಾಗ್ತಿದೆ, ಅಷ್ಟು ನಿಶಬ್ದವಾಗಿದೆ. ವಾವ್ ಅಲ್ವಾ? ಇಲ್ಲಿ ಶ್ರೀಕೃಷ್ಣ ಪರಮಾತ್ಮ. ಎಲ್ಲರೂ ಮನೆಯಿಂದನೇ ಆಶೀರ್ವಾದ ಪಡ್ಕೊಳ್ಳಿ. ಎಲ್ರಿಗೂ ಶ್ರೀಕೃಷ್ಣ ಪರಮಾತ್ಮ ಒಳ್ಳೇದು ಮಾಡಲಿ. ಬೆಂಗಳೂರಿಗೆ ಬಂದವರು, ಬಸವನಗುಡಿಗೆ ಬಂದವರು ಈ ಜಾಗನ ಮಿಸ್ ಮಾಡ್ಕೊಬೇಡಿ. ಬಂದು ಶ್ರೀಕೃಷ್ಣ ಪರಮಾತ್ಮನ ಆಶೀರ್ವಾದ ಪಡ್ಕೊಂಡು, ಈ ಸ್ಥಳದ ಇತಿಹಾಸ ತಿಳ್ಕೊಂಡು, ಪ್ರಸಾದ ಸ್ವೀಕಾರ ಮಾಡಿಕೊಂಡು ಹೊರಡಿ. ಮತ್ತು ಇನ್ನೊಂದೇನೆಂದರೆ ಇಲ್ಲಿ ಗೋಶಾಲೆನೂ ಇದೆ, ತೋರಿಸ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ.